ಆಕ್ಚುಲಿ ಅದಕ್ಕೆ 2 ಮಂತ್ಸ್ ಆಗ್ತಾ ಬಂತು. ಸೊ ಈಗ ಫುಡ್ ಚೇಂಜ್ ಮಾಡ್ತಿದ್ದೇನೆ. ಡೇ 0 ದಿಂದ ಡೇ ಒಂದು ಅರೌಂಡ್ 2 ಮಂತ್ಸ್ ವರೆಗೆ ಇದೇ ಫೀಡ್ ಅನ್ನು ಯೂಸ್ ಮಾಡುದು ನಾನು. ಬೇಗ ಗ್ರೋತ್ ಆಗುತ್ತೆ, ತುಂಬಾ ಒಳ್ಳೆ ಗ್ರೋತ್ ಆಗುತ್ತೆ. ಅದಕ್ಕೆ ಯಾಕೆಂದ್ರೆ ಫಸ್ಟ್ 2 ಮಂತ್ಸ್ ಮರಿಗಳಿಗೆ ತುಂಬಾ ಇಂಪಾರ್ಟೆಂಟ್. ನಾವು ಬಟ್ ಇದನ್ನು 3 ರೀತಿಯಲ್ಲಿ ಮಿಕ್ಸ್ ಮಾಡಿ ಹಾಕುದು. ಒಂದು ಭತ್ತ ಇದೆ, ಇನ್ನೊಂದು ಇದಕ್ಕೆ ಬಾಜಿರ ಅಂತ ಹೇಳ್ತಾರೆ, ಅದನ್ನು ಕೂಡ ಇದರಲ್ಲಿ ಇದೆ ಅಂಕದ ಕೋಳಿಯ ಭತ್ತ ಅಂತ. ಸೊ ಇದು ಪ್ಯೂರ್. ಸೊ ಇದನ್ನು ಮಿಕ್ಸ್ ಮಾಡಿ ಹಾಕುದ್ರಿಂದ ಮರಿಗಳಿಗೆ ಒಳ್ಳೆದು ಬೆಳವಣಿಗೆ ಆಗ್ತದೆ. ಹೆಲ್ಲೋ, ನಮಸ್ತೆ, ನಾನು ನಿಮ್ಮ ಮಂಗಳೂರು ಹುಡುಗ. ಇವತ್ತು ತುಂಬಾ ದಿನ ಆದ್ಮೇಲೆ ನಾನು ವಿಡಿಯೋ ಮಾಡ್ತಿದ್ದೇನೆ. ಸ್ವಲ್ಪ ಕೆಲಸದ ಬಿಸಿಯಲ್ಲಿ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ, ತುಂಬಾ ದಿನ ಆಯ್ತು ವಿಡಿಯೋ ಹಾಕದೆ. ಸೊ ಹಾಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡುವ ಅಂತ ಹೇಳಿ ನಿನ್ನೆ ನಾನೊಂದು ಪೋಲ್ ಹಾಕಿದ್ದೆ, ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ನೆಕ್ಸ್ಟ್ ವಿಡಿಯೋದ ಟಾಪಿಕ್ ಯಾವ್ದು ಇರಬೇಕು ಅಂತ ಒಂದು ಪೋಸ್ಟ್ ಹಾಕಿದ್ದೆ. ತುಂಬಾ ಜನ ಸೆಲೆಕ್ಟ್ ಮಾಡಿದ್ದೇನೆ, ನಾನು ಇವತ್ತು ಪಿಕ್ ಮಾಡಿದ್ದೇನೆ. ಆಕ್ಚುಲಿ ನಾನು ಎಲ್ಲ ವಿಡಿಯೋದ ಎಂಡ್ ಅಲ್ಲಿ ನಾನು ಹೇಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಟಾಪಿಕ್ ನ ಬಗ್ಗೆ ಹೇಳ್ತೇನೆ ಅಂತ. ಬಟ್ ಅದು ಯಾವ್ದು ಕೂಡ ಆಗ್ತಾ ಇಲ್ಲ ನಾನು ಅನ್ಕೊಂಡಾಗೆ, ಯಾಕಂದ್ರೆ ತುಂಬಾ ಟಾಪಿಕ್ ಇದೆ, ಯಾವ್ದು ಡಿಸ್ಕಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಹಾಗೆ ಮರಿಗಳ ಫುಡ್ಡಿನ ಬಗ್ಗೆ ಒಂದು ವಿಡಿಯೋ ಮಾಡುವಂತ ಅನ್ಕೊಂಡೆ. ಅದರಲ್ಲಿ ಕೂಡ ಹೋಮ್ ಬ್ರೀಡ್ ಇದ್ದು ಮನೆದ್ದು ಕೋಲಿದ್ದು ಆಗ್ಬೋದಾ ಅಥವಾ ತಮಿಳ್ನಾಡಿನ ಮರಿಗಳ ಬಗ್ಗೆ ಆಗ್ಬೋದಾ ಅಂತ ಒಂದು ಪೋಲ್ ಹಾಕಿದ್ದೆ. ಅದರಲ್ಲಿ ತುಂಬಾ ಜನ ತಮಿಳ್ನಾಡಿನ ಮರಿಗಳ ಬಗ್ಗೆನೇ ಡೈಟ್ ಇದ್ದು ಫುಡ್ ಇದ್ದು ವಿಡಿಯೋ ಹಾಕಿ ಅಂತ ಹೇಳಿದ್ರು. ಸೊ ಇದು ಇವತ್ತು ಅದೇ ತಮಿಳ್ನಾಡಿನ ಚಿಕ್ಸ್ನ ಬಗ್ಗೆ ವಿಡಿಯೋ ಹಾಕ್ತಿದ್ದೇನೆ. ಆಕ್ಚುಲಿ ಇದಕ್ಕೆ ಮತ್ತು ಅದಕ್ಕೆ ತುಂಬಾ ಡಿಫ್ರೆನ್ಸ್ ಇಲ್ಲ, ಫುಡ್ ಸಿಸ್ಟಮ್ ಎಲ್ಲ ಸೇಮ್. ಇದಕ್ಕೆ ಮತ್ತು ಅದಕ್ಕೆ ಸ್ವಲ್ಪ ಏನೋ ಡಿಫ್ರೆನ್ಸ್ ಇರ್ತದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ನಾನು. ಇನ್ನು ನೆಕ್ಸ್ಟ್ ಹೋಮ್ ಬ್ರೀಡ್ ಇದು ಫುಡ್ಡಿನ ಬಗ್ಗೆ ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ತೇನೆ. ಈಗ ಇದರಲ್ಲಿ ತಮಿಳ್ನಾಡಿನ ಫುಡ್ ಇನ್ನು ಚೇಂಜ್ ಮಾಡಿದೆ. ಆಕ್ಚುಲಿ ಅದಕ್ಕೆ 2 ಮಂತ್ಸ್ ಆಗ್ತಾ ಬಂತು. ಸೊ ಈಗ ಫುಡ್ ಚೇಂಜ್ ಮಾಡ್ತಿದ್ದೇನೆ, ಅದನ್ನು ನಿಮ್ಗೆ ಹೇಳ್ತೇನೆ ಯಾವ್ದು ಅಂತ. ನೀವೀಗ ವಿಡಿಯೋದಲ್ಲಿ ನೋಡ್ತಿದ್ರಲ್ಲ, ಇದೇ ತಮಿಳ್ನಾಡಿನ ಮರಿಗಳು. ಈಗ ತುಂಬಾ ಬೆಳೆದು ದೊಡ್ಡ ಸೈಜಿಗೆ ಬಂದಿದೆ, ಒಳ್ಳೆ ಸೈಜ್ ಇದೆ. ಈಗ ಅರೌಂಡ್ 800 to 1 kg ವರೆಗೆ ಬಂದಿದೆ ಕೆಲವು ಮರಿಗಳೆಲ್ಲ. ಸೊ ಒಳ್ಳೇದಿದೆ, ಮರಿಗಳು ಬೆಳವಣಿಗೆ ಎಲ್ಲ ಒಳ್ಳೇದಾಗ್ತಿದೆ. ಈಗ ಹೊರಗಡೆ ಬಿಟ್ಟಿದ್ದೇನೆ, ಲಾಸ್ಟ್ ವಿಡಿಯೋದಲ್ಲಿ ಹೊರಗೆ ಬಿಡುವ ವಿಡಿಯೋ ಮಾಡಿದ್ದೆ. ಸೊ ಈಗೆಲ್ಲ ಹೊರಗಡೆ ಬಿಟ್ಟಿದ್ದೇನೆ, ಆದ್ರೂ ಕೆಲವೊಮ್ಮೆ ಇದು ಹೊರಗಡೆ ಗೂಡಲ್ಲಿ ಬಂದು ಕೂರ್ತದೆ. ಸೊ ಆಗ ತೆಗೆದ ವಿಡಿಯೋ ಇದು. ಮರಿಗಳ ಬೆಳವಣಿಗೆ ನೀವು ನೋಡ್ತಿರ್ಬೋದು. ಫಸ್ಟ್ ತಂದ 20 ದಿನಕ್ಕೆ ಏನು ಬೆಳವಣಿಗೆ ಇರಲಿಲ್ಲ, ಇದ್ದಾಗೇನಿತ್ತು. ಮತ್ತೆ ಇದನ್ನು ಶಿಫ್ಟ್ ಮಾಡಿದ್ಮೇಲೆ ಇಲ್ಲಿ ಹೊರಗಡೆ ಹಾಕಿದ್ಮೇಲೆ 10 days ಅಲ್ಲಿ ಸಡನ್ ಆಗಿ ಗ್ರೋತ್ ಆಗಿದೆ, ಒಳ್ಳೆ ಬೆಳವಣಿಗೆ ಬಂದಿದೆ 20 ದಿನದಲ್ಲಿ. ನೋಡ್ಬೋದು ಇಲ್ಲಿ ಒಂದು ಮರಿಯನ್ನು ನಾನು ಡೀಟೇಲ್ ಆಗಿ ತೋರಿಸ್ತಿದ್ದೇನೆ ಹೇಗೆ ಗ್ರೋತ್ ಆಗಿದೆ ಅಂತ. ಇದು ಆಕ್ಚುಲಿ ಸ್ವಲ್ಪ ಚಿಕ್ಕದು ಮರಿ, ಆದ್ರೂ ನೋಡ್ಬೋದು ನೀವು, ಇದು 2 ಮಂತ್ಸ್ ಇದು ಚಿಕ್ಕ, ಒಳ್ಳೆ ಗ್ರೋತ್ ಇದೆ. ಅಂಡ್ ಇದು ನೋಡ್ಬೋದು ನೀವು, ದೊಡ್ಡ ಹುಂಜ ನಮ್ಮದು. ಇದನ್ನು ಆಕ್ಚುಲಿ ಈಗ ಬ್ರೀಡಿಂಗ್ ಪರ್ಪಸ್ ಗೆ ಹೊರಗಡೆ ಬಿಟ್ಟಿದ್ದೇನೆ. ಇದ್ರ ಜೊತೆ 4-5 ಹೆಂಟೆಗಳನ್ನು ಕೂಡ ಬಿಟ್ಟಿದ್ದೇನೆ ಬ್ರೀಡಿಂಗ್ ಪರ್ಪಸ್ ಗೆ. ಬ್ರೀಡಿಂಗ್ ಆಗ್ತಾ ಇದೆ, ನೋಡುವ ನೆಕ್ಸ್ಟ್ ಎಗ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಅಪ್ಡೇಟ್ ಕೊಡ್ತೇನೆ. ಎಗ್ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈ ಮರಿಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಲಾಸ್ಟ್ ಅಲ್ಲಿ ನಾನು. ಇದು ಪ್ಯೂರ್ ಹೋಮ್ ಬ್ರೀಡ್, ಇದು ಒಳ್ಳೆ ಲೈನೇಜ್ ಇದು ಕೋಲಿಗೆ ಇದು ಮರಿಯಾದದ್ದು. ಸೊ ಇದರ ರಿಸಲ್ಟ್ ಒಳ್ಳೇದಿರ್ತದೆ. ಸೊ ನೋಡುವ ಹೇಗಿರ್ತದೆ ಅಂತ. ಅದರ ಬಗ್ಗೆ ನಾನು ಸೀರೀಸ್ ಮಾಡ್ತಿದ್ದೇನೆ, ಹೋಮ್ ಬ್ರೀಡ್ ಕೋಲಿಯನ್ನು ಹೇಗೆ ಸಾಕೋದು ಅಂತ, ಅದೇ ಮರಿಗಳ ಬಗ್ಗೆ. ಸೊ ಅದು 15 days ಇರುವಾಗ ಒಂದು ವಿಡಿಯೋ ಹಾಕಿದ್ದೆ, ಇನ್ನು 1 ಮಂತ್ ಆಗ್ತಾ ಬಂತು. ಸೊ 1 ಮಂತ್ ಇದೊಂದು ಅಪ್ಡೇಟ್ ಕೊಡ್ತೇನೆ. 1 ಮಂತ್ ಇದೊಂದು ಹೇಗೆ ಅಂಕದ ಕೋಲಿಯನ್ನು ಸಾಕಬೇಕು ಅಂತ ಒಂದು ಅಪ್ಡೇಟ್ ಮಾಡ್ತೇನೆ. ಸೀರೀಸ್ ಅಲ್ಲೇ ಕಂಟಿನ್ಯೂ ಮಾಡ್ತೇನೆ ಅದನ್ನು ವಿಡಿಯೋವನ್ನು. ಇದು ಫುಡ್ ನೀವು ನೋಡ್ಬೋದು, ಇದು ಫೀಡ್, ಸ್ಟಾರ್ಟರ್ ಫೀಡ್. ಇದನ್ನ ಆಕ್ಚುಲಿ ನಾವು ಮರಿಗಳಿಗೆ ಯೂಸ್ ಮಾಡ್ತಿದ್ದೆ. ಮತ್ತೆ ಫಸ್ಟಿಗೆ ಯೂಸ್ ಮಾಡೋದು ಇದು, ಇದೇ ಫೀಡ್ ಅನ್ನು ಮರಿಗಳಿಗೆ ಯೂಸ್ ಮಾಡೋದು. ಡೇ 0 ದಿಂದ ಡೇ ಒಂದು ಅರೌಂಡ್ 2 ಮಂತ್ಸ್ ವರೆಗೆ ಇದೇ ಫೀಡ್ ಅನ್ನು ಯೂಸ್ ಮಾಡುದು ನಾವು. ಈ ಫೀಡಿಗೆ ಕಾಸ್ಟ್ ಆಕ್ಚುಲಿ ಒಂದು ಕೆಜಿಗೆ 50 ರೂಪಾಯಿ ವರೆಗೆ ಇರ್ತದೆ. ನೀವು ಬಲ್ಕ್ ಅಲ್ಲಿ ಒಂದು ಗೋಣಿ ತಗೊಂಡ್ರೆ ಕಮ್ಮಿಯಲ್ಲಿ ಆಗ್ತದೆ. ಬಟ್ ಅದು ಬಲ್ಕ್ ಅಲ್ಲಿ ತಗೊಂಡ್ರೆ ಸ್ವಲ್ಪ ಕಷ್ಟ, ಯಾಕಂದ್ರೆ ಅದನ್ನು ಓಪನ್ ಇಟ್ರೆ ಅದರ ರಿಸಲ್ಟ್ ಹೋಗುತ್ತೆ, ಅದರ ಕ್ವಾಲಿಟಿ ಹೋಗುತ್ತೆ ಓಪನ್ ಇಟ್ರೆ. ಸೊ ಬೇಗ ಖಾಲಿ ಆಗೋವರೆಗೆ ಅಷ್ಟಕ್ಕೆ ಸ್ವಲ್ಪ ಸ್ವಲ್ಪ ತನ್ನಿ, ಒಂದು 5 kg 10 kg ಹಾಗೆ ತರ್ಬೋದು. ಇದರ ಕ್ವಾಲಿಟಿ ನೋಡ್ಬೋದು, ಒಳ್ಳೇದಿದೆ ಫುಡ್. ಮತ್ತೆ ಇದನ್ನ ಹಾಕೋದ್ರಿಂದ ಈ ಫುಡ್ ಹಾಕೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಯಾಕಂದ್ರೆ ಈ ಫುಡ್ ಹಾಕಿದ್ರೆ ಮರಿಗಳು ಬೇಗ ಗ್ರೋತ್ ಆಗುತ್ತೆ, ತುಂಬಾ ಒಳ್ಳೆ ಗ್ರೋತ್ ಆಗುತ್ತೆ. ಅದಕ್ಕೆ ಯಾಕೆಂದ್ರೆ ಫಸ್ಟ್ 2 ಮಂತ್ಸ್ ಮರಿಗಳಿಗೆ ತುಂಬಾ ಇಂಪಾರ್ಟೆಂಟ್. ಫಸ್ಟ್ 2 ಮಂತ್ ಅಲ್ಲಿ ಒಳ್ಳೆ ಗ್ರೋತ್ ಆದ್ರೆ ಮಾತ್ರ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಳ್ಳೆ ಗ್ರೋತ್ ಆಗ್ಲಿಕ್ಕೆ ಆಗುದು. ಸೊ ಫಸ್ಟ್ 2 ಮಂತ್ ಅಲ್ಲಿ ಇದೇ ಫೀಡ್ ಅನ್ನು ಯೂಸ್ ಮಾಡಬೇಕು, ರಪ್ಪ ಮರಿಗಳು ಗ್ರೋತ್ ಆಗುತ್ತೆ. ಮತ್ತೆ 2 ಮಂತ್ಸ್ ಆದ್ಮೇಲೆ ಫುಡ್ ಚೇಂಜ್ ಮಾಡಬೇಕು. ಈಗ ನಾನು ಮಾಡ್ತಿದ್ದೇನೆ, ಈಗ ಫುಡ್ ಚೇಂಜ್ ಮಾಡ್ತಿದ್ದೇನೆ. 2 ಮಂತ್ಸ್ ಆಯ್ತು ತಮಿಳ್ನಾಡು ಮರಿಗಳಿಗೆ. ಸೊ ಈಗ ಈ ಫುಡ್ ಬಿಟ್ಟು ಇನ್ನೊಂದು ಫುಡ್ ಯೂಸ್ ಮಾಡ್ತಿದ್ದೇನೆ. ಏನಂದ್ರೆ ಇದೆ ನೋಡಿ, ಇದು ಭತ್ತ. ಈ ಎಲ್ಲರಿಗೆ ಗೊತ್ತಿರ್ಬೋದು, ಇದು ಯೂಸ್ ಮಾಡ್ತಾರೆ. ಮೋಸ್ಟ್ ಆಫ್ ದಿ ಪೀಪಲ್ ಅಂಕದ ಕೋಳಿ ಸಾಕೋರು ಇದನ್ನು ಯೂಸ್ ಮಾಡುದು ನಾವು. ಬಟ್ ಇದನ್ನು 3 ರೀತಿಯಲ್ಲಿ ಮಿಕ್ಸ್ ಮಾಡಿ ಹಾಕುದು. ಒಂದು ಭತ್ತ ಇದೆ, ಇನ್ನೊಂದು ಇದಕ್ಕೆ ಬಾಜಿರ ಅಂತ ಹೇಳ್ತಾರೆ, ಅದನ್ನು ಕೂಡ. ಮತ್ತೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಇದು ಫೀಡ್ ಬರ್ತದೆ ಫುಡ್, ಅದನ್ನು ಕೂಡ ಮಿಕ್ಸ್ ಮಾಡಿ ಹಾಕುದು. ಈ 3 ಐಟಮ್ ಅನ್ನು ಮಿಕ್ಸ್ ಮಾಡಿ ಹಾಕುದ್ರಿಂದ ಗ್ರೋತಿಗೆ ಒಳ್ಳೇದಾಗ್ತದೆ. ಸಡನ್ ಈಗ ನಾವು ಭತ್ತಕ್ಕೆ ಶಿಫ್ಟ್ ಮಾಡಿದ್ರೆ ಅದರ ಗ್ರೋತ್ ಸಡನ್ ನಿಲ್ತದೆ. ಅದು ದಷ್ಟಪುಷ್ಟವಾಗಿದ್ರೆ ಅದು ಅಲ್ಲಿಗೆ ಗ್ರೋತ್ ನಿಲ್ತದೆ. ಸೊ ಫೀಡ್ ಅನ್ನು ಕೂಡ ನೆಕ್ಸ್ಟ್ 3 ಮಂತ್ಸ್ ವರೆಗೆ, ಇನ್ನು 1 ಮಂತ್ ಇದು 3 ಐಟಮ್ ಅನ್ನು ಮಿಕ್ಸ್ ಮಾಡಿ ಹಾಕುದು. ನೆಕ್ಸ್ಟ್ 1 ಮಂತ್ ಆದ್ಮೇಲೆ ಇದನ್ನು ಫೀಡ್ ಅನ್ನು ಬಿಡುದು, ಬರೀ ಭತ್ತ ಮತ್ತು ಬಾಜಿರನ್ನು ಹಾಕುದು. ಆಕ್ಚುಲಿ ನಿಮ್ಗೆ ಬಾಜಿರ ಅಂದ್ರೆ ಏನಂತ ತೋರಿಸ್ಬೇಕು ಅಂತಿದ್ದೆ, ಬಟ್ ಇವತ್ತೇ ವಿಡಿಯೋ ಮಾಡುವಾಗಲೇ ಬಾಜಿರ ಖಾಲಿ ಆಗಿದೆ. ಸೊ ಬಾಜಿರ ಇಲ್ಲ ನೋಡಿ. ಭತ್ತ ಇದೆ ನೋಡಿ, ನಾವು ಒಂದು ಗೋಣಿ ತರುದು. ಇದಕ್ಕೆ ಅರೌಂಡ್ 750 ಏನೋ ಕಾಸ್ಟ್ ಆಗುತ್ತೆ. ಇದರಲ್ಲಿ ಇದೆ ಅಂಕದ ಕೋಳಿಯ ಭತ್ತ ಅಂತ. ಸೊ ಇದು ಪ್ಯೂರ್ ಬರುತ್ತೆ, ಒಳ್ಳೇದಿರುತ್ತೆ. ಇದನ್ನು ಯೂಸ್ ಮಾಡುದು ನಾವು. ಮತ್ತೆ ಬಾಜಿರದ್ದು ಫೋಟೋ ಇಲ್ಲ, ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಹೊರಟದ್ದು, ಬಟ್ ಇವತ್ತೇ ಬಾಜಿರ ಖಾಲಿ ಆಗಿತ್ತು. ಇನ್ನು ಅದನ್ನು ತರಬೇಕಷ್ಟೇ, ಇನ್ನು ನಾಳೆ ತರದ್ದು ಬಾಜಿರ.
ಸೊ ಇವತ್ತು ಇದನ್ನೇ ತೋರಿಸಿದ್ದು. ನಾವು ಈ ಫುಡ್ ಏನಿದೆ ಭತ್ತ, ಬಾಜಿರ ಮತ್ತು ದೊಡ್ಡ ಫೀಡ್ ಇದು ಮೂರನ್ನು ಇದರಲ್ಲಿ ಮಿಕ್ಸ್ ಮಾಡುದು. ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ಬಿಡುದು. ಅಂದ್ರೆ ಎಲ್ಲ ತಿಂತಾ ಇರ್ತದೆ, ಇದರಿಂದಲೇ ಎಷ್ಟು ಬೇಕಷ್ಟು ತಿಂತಾ ಇರ್ತದೆ. ಬೆಳಿಗ್ಗೆ ಮತ್ತು ಸಂಜೆ ಹಾಕುದು, ಫಿಲ್ ಮಾಡುದು, ಅದಕ್ಕೆ ಬೇಕಾದಷ್ಟು ತಿಂತದೆ. ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ಬೋದು, ಇದರಲ್ಲಿ ಭತ್ತ ಮತ್ತು ಫುಡ್ ಮಿಕ್ಸ್ ಇದೆ. ಬಟ್ ಬಾಜಿರ ಇಲ್ಲ, ಬಾಜಿರ ಈಗ ಖಾಲಿ ಆಗಿದೆ, ಅದನ್ನು ನಾಳೆ ತರಬೇಕಷ್ಟೇ. ಸೊ ಇದನ್ನು ಮಿಕ್ಸ್ ಮಾಡಿ ಹಾಕೋದ್ರಿಂದ ಮರಿಗಳಿಗೆ ಒಳ್ಳೆಯದು, ಬೆಳವಣಿಗೆ ಆಗ್ತದೆ. ಖಾಲಿ ಭತ್ತ ಹಾಕಿದ್ರೆ ಅದು ಬೆಳವಣಿಗೆ ನಿಲ್ತದೆ. ಅದಕ್ಕೆ ಇನ್ನು 1 ಮಂತ್ ಭತ್ತ ಹಾಕಿ ಇದನ್ನು ಮೂರನ್ನು ಮಿಕ್ಸ್ ಹಾಕಿ ನೆಕ್ಸ್ಟ್ ಭತ್ತ ಮತ್ತು ಬಾಜಿರ ಇದನ್ನೇ ಕಂಟಿನ್ಯೂ ಮಾಡುದು, ಎರಡನ್ನು ಮಾತ್ರ ಕಂಟಿನ್ಯೂ ಮಾಡುದು ಅಂತ ಅನ್ಕೊಂಡು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ತಮಿಳುನಾಡು ಮರಿಗಳ ಫುಡ್ಡಿನ ಬಗ್ಗೆ ಹೇಳಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ತರ್ತೇನೆ. ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಬಗ್ಗೆ ಮಾಡಬೇಕು ಅಂತ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡ್ತೇನೆ. ಅದಕ್ಕೆ ಬೇರೆ ವರ್ಕ್ ಮತ್ತೆ ಸೇಲ್ ಎಲ್ಲ ಇರೋದ್ರಿಂದ ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕೆಲ್ಲ ಕಷ್ಟ ಆಗ್ತಿದೆ, ಟೈಮ್ ಸಿಗ್ತಿಲ್ಲ. ಸೊ ಅದಕ್ಕೆ ವಿಡಿಯೋ ಡಿಲೇ ಆಗ್ತಿದೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.